ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಅದೇನಪ್ಪ ಅಂತಂತಂದರೆ, ಬರುವ 48 ಗಂಟೆಗಳಲ್ಲಿ, ಅಂದರೆ ಇವತ್ತು ಶುಕ್ರವಾರ, ಇವತ್ತಂತೂ ಟೈಮ್ ಮುಗೀತು. ಶನಿವಾರ ಮತ್ತು ರವಿವಾರದ ಸಂಜೆವರೆಗೆ, ಸಂಜೆ ಅಂದರೆ ರಾತ್ರಿ, ಓಕೆ, ರಾತ್ರಿ 12 ಗಂಟೆವರೆಗೆ ಬರುವ 48 ಗಂಟೆಗಳಲ್ಲಿ ತಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಮತ್ತು ಅದಕ್ಕೂ ಒಂದು ಗೈಡೆನ್ಸ್ ಇದೆ. ಅಂದರೆ 12 ರಾಶಿಗಳಿಗಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ. ಓಕೆ, ಈಗ ಫಸ್ಟಿಗೆ ಏನು ಮಾಡೋಣ ಅಂತಂದ್ರೆ, ಮೇಷರಾಶಿ ಸಲುವಾಗಿ ಏನು ಎಕ್ಸ್ಪೆಕ್ಟ್ ತಾವು ಮಾಡಬಹುದು. ಓಕೆ, ಒಂದು ಡೈರೆಕ್ಷನ್ ಆ್ಯಂಡ್ ಒನ್ ಈಸ್ ಶೆಡ್ಡಿಂಗ್. ಓಕೆ, ಪ್ಲ್ಯಾನ್ ವೇರ್ ಯು ವಾಂಟ್ ಟು ಬಿ. ನೀವೇನೇ ವಿಚಾರ ಮಾಡ್ತಿದ್ರು ಅದಕ್ಕೆ ಒಂದು ಸರಿಯಾದ ದಿಶೆಯನ್ನು ನಿರ್ಧಾರ ಮಾಡಿ, ಅಥವಾ ಒಂದು ಡೈರೆಕ್ಷನ್ ಕೊಡ್ರಿ. ನಿಮ್ಮ ವಿಚಾರಗಳಿಗೆ ಒಂದು ಡೈರೆಕ್ಷನ್ ಕೊಡ್ರಿ. ಶೆಡ್ಡಿಂಗ್, ಟೈಮ್ ಟು ಸೆಟ್ ಹೈಯರ್ ಗೋಲ್ಸ್. ಹಳೆಯದನ್ನೆಲ್ಲ ಮರೆತು, ವೆದರ್ ಇಟ್ ಈಸ್ ಅ ಫೇಲ್ಯೂರ್ ಆರ್ ವಾಟ್ ಎವರ್ ಇಟ್ ಈಸ್, ಅದನ್ನು ಎಷ್ಟಾಗ್ತೈತೆ ಅಷ್ಟು ಮರೆತು ಮುಂದಿನ ಗೋಲ್ಸ್ ಸಲುವಾಗಿ ಪ್ಲ್ಯಾನ್ ಮಾಡಿರಿ. ಓಕೆ, ಅವ್ರೇನು ಹೇಳ್ತಾರೆ, ರೆಡ್ಯೂಸಿಂಗ್ ಲಾಸಸ್, ಎಲಿಮಿನೇಷನ್ ಆ್ಯಂಡ್ ಕಂಪ್ಲೀಟಿಂಗ್ ಅ ನ್ಯೂ ಮೆಟಾಮಾರ್ಫೋಸಿಸ್. ಓಕೆ, ಟ್ರೈ ಟು ಎಂಟರ್ ಅ ನ್ಯೂ ಝೋನ್. ಇದಕ್ಕೆ ಒಂದು ಗೈಡೆನ್ಸ್ ಏನು ಬರ್ತಾ ಇದೆ ನೋಡಿರಿ. ಡೈರೆಕ್ಷನ್ದೊಳಗೆ ಏನು ಹೇಳಕತ್ತಾರೆ ನೋಡಿರಿ, ಡು ನಾಟ್ ಡಿವಿಯೇಟ್ ಫ್ರಮ್ ಯುವರ್ ಪಾತ್, ಅಟ್ರಾಕ್ಟ್ ಅ ಮೆಂಟೋರ್ ಇಫ್ ನೆಸಸರಿ. ಏನಾದರೂ ನಿಮಗೆ ಹೊಳಿತಾ ಇರಲಿಲ್ಲ ಅಂತಂತಂದರೆ, ಟೇಕ್ ಅಡ್ವೈಸ್ ಫ್ರಮ್ ಅ ಎಲ್ಡರ್ಲಿ ಪರ್ಸನ್ ಫಾರ್ ಮೇಷರಾಶಿ. ಓಕೆ, ಇದಕ್ಕೆ ಅಡ್ವೈಸ್ ಏನು ಬರ್ತಾ ಇದೆ ಅಂತಂತಂದರೆ, ಲವರ್ಸ್ ಕಾರ್ಡ್ ಇದೆ. ಓಕೆ, ಲವರ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಗೆಟಿಂಗ್ ಇನ್ ಟು ಎ ನ್ಯೂ ಕಂಪನಿ ಅಂತ ಹೇಳ್ಬೋದು. ಓಕೆ, ಅಥವಾ ಯಾವುದಾದ್ರೂ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಯಾವುದೇ ವಿಷಯದಲ್ಲಿ ಒಂದು ಅಲೈನ್ಮೆಂಟ್ ತಯಾರು ಮಾಡಿರಿ ಅಂತ ಹೇಳಕತ್ತೈತಿ. 48 ಅವರ್ಸ್ದಲ್ಲಿ ಅಲೈನ್ಮೆಂಟ್ ತಯಾರು ಮಾಡಿರಿ, ಅಲ್ಲ ಅಲೈನ್ಮೆಂಟ್ ತಯಾರು ಆಗ್ಬೋದು. ಸೊ ಎಕ್ಸ್ಪೆಕ್ಟ್ ಗುಡ್ ಥಿಂಗ್ಸ್ ಇನ್ 48 hours. ಸೊ ವೃಷಭ ರಾಶಿಯವರಿಗಾಗಿ ಬರುವ 48 ಗಂಟೆಗಳಲ್ಲಿ ತಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಕೆಲವೊಂದಿಷ್ಟು ಮೊಮೆಂಟ್ಸ್ ಇರ್ತಾವೆ ನಮ್ಮ ಜೀವನದೊಳಗೆ, ಒಳ್ಳೆಯ ನಿರ್ಧಾರಗಳನ್ನು ತೊಗೊಳಕ್ಕವು ನಮ್ಮನ್ನು ಒಳ್ಳೆಯ ನಿರ್ಧಾರಗಳನ್ನು ತೊಗೋಬೇಕು ನಾವು ಆ ಟೈಮ್ದೊಳಗೆ. ನೋಡಿ, ವೃಷಭ ರಾಶಿಗಾಗಿ ಏನು ಬರಾಕತ್ತೈತೆ, ಎಷ್ಟು ಕರೆಕ್ಟ್ ಬಂದೈತೆ ನೋಡಿರಿ. ಮನಿ ಟ್ರೀ ಆ್ಯಂಡ್ ರಾಂಗ್ ಡಿಸಿಷನ್. ಮನಿ ಟ್ರೀ ಯಾಕೆ ಬಂದು ಅಂತಂದರೆ, ಸೆಕೆಂಡ್ ಹೌಸ್. ವೃಷಭ ರಾಶಿ ಅಂದರೆ ಸೆಕೆಂಡ್ ಹೌಸ್. ಸೆಕೆಂಡ್ ಹೌಸ್ ನಿಮ್ಮ ದುಡ್ಡಿನ ಬದಲಾಗಿ ಮಾತಾಡ್ತೈತಿ. ಧನಭಾವ ಕರೆಕ್ಟ್ ಎಷ್ಟು ಬಂದಿರ್ತಾವೆ ನೋಡಿರಿ ಕಾರ್ಡ್ಸ್. ಮನಿ ಟ್ರೀ, ಡ್ರೀಮ್ಸ್ ಕಮ್ ಟ್ರೂ, ಯು ವಿಲ್ ಗೆಟ್ ವಾಟ್ ಯು ಹ್ಯಾವ್ ಲಾಂಗ್ ಡಿಸೈರ್ಡ್. ನೀವೇನಾದರೂ ಇಚ್ಛೆ ಪಟ್ಟಲ್ಲಿ, ಭಾಳ ದಿವಸದಿಂದ ಯಾವುದಾದ್ರೂ ಇಚ್ಛೆ ಪಟ್ಟಲ್ಲಿ, ಯಾವುದಾದ್ರೂ ಇಚ್ಛೆ ಇದ್ದರೆ ಅದು ಈಡೇರುವಂಥ ಟೈಮ್. ಎಂಜಾಯ್ ಯುವರ್ ವೆಲ್ತ್. ಅದ್ರ ಜೊತೆಗೇ ಏನು ಹೇಳಾಕತ್ತಾರೆ ನೋಡ್ರಿ, ರಾಂಗ್ ಡಿಸಿಷನ್, ರೆಕ್ಲೆಸ್ ಬಿಹೇವಿಯರ್ ಕ್ಯಾನ್ ಲೀಡ್ ಟು ಅ ಬ್ಯಾಡ್ ಕಾನ್ಸಿಕ್ವೆನ್ಸಸ್. ಥಿಂಕ್ ಬಿಫೋರ್ ಯು ಆ್ಯಕ್ಟ್. ದುಡ್ಡು ಖರ್ಚು ಮಾಡಬೇಕಾದ್ರೆ ಸರಿಯಾಗಿ ವಿಚಾರ ಮಾಡಿ ಖರ್ಚು ಮಾಡಿರಿ. ಓಕೆ, ಗಡಿಬಿಡಿಯೊಳಗೆ ಏನಾದರೂ ಹೇಸ್ಟಿ ಡಿಸಿಷನ್ಸ್ ತೊಗೋಬೇಡ್ರಿ. ನೋಡಿ, ವೃಷಭ ರಾಶಿಯವರಿಗಾಗಿ ಏನು ಬರ್ತಾ ಇದೆ, ಇಲ್ಲಿ ಏನೋ ಬಂತಪ್ಪ ತಾನೇ ಪುಟ್ಟದು. ಎಷ್ಟು ಕರೆಕ್ಟ್ ಬಂತು ನೋಡ್ರಿ. ಸೆವೆನ್ ನಂಬರ್. ದಿಸ್ ಇಸ್ 7 ಆಫ್ ಪೆಂಟಕಲ್ಸ್. ನೋಡಿರಿ, ಪೆಂಟಕಲ್ಸ್ ಅಂದ್ರೆ ದುಡ್ಡು. ಪೆಂಟಕಲ್ಸ ಯಾಕೆ ಬರಬೇಕಾಗಿತ್ತು, ಕಪ್ ಯಾಕೆ ಬರಬಾರ್ದಾಗಿತ್ತು? ಯಾಕಂದರೆ ಇಲ್ಲಿ ಮನಿ ರಿಲೇಟೆಡ್ ಮಾತಾಡಕತ್ತೈತಿ ಅಂದ್ಕೊಳ್ಳೋ ಮನಿನ ಬರಬೇಕು. ಓಕೆ, ಈಗ ಹೆಂಗೈತಿ ಅಂತಂದ್ರೆ, ಲಾಂಗ್ ಟರ್ಮ್ ಸಲುವಾಗಿ ಏನೇ ವಿಚಾರ ಮಾಡಿದರೂ ಸಹಿತ ಲಾಂಗ್ ಟರ್ಮ್ ಸಲುವಾಗಿ ವಿಚಾರ ಮಾಡಿರಿ. ಶಾರ್ಟ್ ಟರ್ಮ್ ಸಲುವಾಗಿ ಅಲ್ಲ. ಮತ್ತು ಲಾಂಗ್ ಟರ್ಮ್ ಸಲುವಾಗಿ ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರಿ ಅಥವಾ ಯಾವಾಗ ವಿಚಾರ ಮಾಡ್ತಿರ್ತೀರಿ, ಅವಾಗ ನಿಮಗೆ ಪೇಷನ್ಸ್ ಬೇಕು. ಪೇಷನ್ಸ್ ಇದ್ದರೆ ನೀವು ಏನು ಇನ್ವೆಸ್ಟ್ ಮಾಡಿರಲ್ಲ ಅದಕ್ಕಿಂತ 10 ಪಟ್ಟು ಜಾಸ್ತಿ ಸಿಗ್ತದೆ ನಿಮಗೆ. ಅಂದರೆ ಏನಂತಂದ್ರೆ, ಪೇಷನ್ಸ್ ಇಸ್ ರಿಕ್ವೈರ್ಡ್. ಓಕೆ, ಬರುವ 48 ಗಂಟೆಯಲ್ಲಿ ಈ ವಿಷಯ ನಿಮ್ಮೊಂದಿಗೆ ಆಗಬಹುದು. ಸೊ ಮೇಷ, ವೃಷಭ. ಸೊ ಈಗ ಮಿಥುನ ರಾಶಿಗಾಗಿ ಏನು ಬರ್ತಾ ಇದೆ,
ಓಕೆ, ಮಿಥುನ ರಾಶಿಗಾಗಿ ಓಕೆ ಇನ್ನೊಂದು ತೊಗೊಳ್ಳೋಣ ನೋಡೋಣ. ಒನ್ ಈಸ್ ಲುಕಿಂಗ್ ಆ್ಯಂಡ್ ಒನ್ ಈಸ್ ಫರ್ಟಿಲಿಟಿ. ಹ್ಯಾವ್ ಆ್ಯನ್ ಐ ಫಾರ್ ಅ ಬ್ಯೂಟಿ ಆ್ಯಂಡ್ ಅನ್ಕವರ್ ಹಿಡನ್ ಚಾಮ್ಸ್. ಸೀಕ್ ಆ್ಯಂಡ್ ಯು ವಿಲ್ ಫೈಂಡ್. ಏನಾದರೂ ನೀವು ಹುಡ್ಕಾಕತ್ತಿರ್ಬೇಕು, ನಿಮ್ಮ ಮನಸ್ಸಿನೊಳಗೆ ಏನಾದರೂ ವಿಷಯ ಇರಬಹುದು. ಇಟ್ಸ್ ಟೈಮ್ ಟು ಥಿಂಕ್ ಅಬೌಟ್ ಅ ಫ್ಯಾಮಿಲಿ ಲೈಫ್ ಆ್ಯಂಡ್ ಅ ಚಿಲ್ಡ್ರನ್. ಓಕೆ, ಬಹುತೇಕ ನೀವು ಯಾವುದಾದ್ರೂ ಒಂದು ಕಂಪ್ಯಾನಿಯನ್ಶಿಪ್ಪಿಗಾಗಿ ಹುಡುಕಾಡ್ತಾ ಇರ್ಬೋದು, ಮಕ್ಕಳಿಗಾಗಿ ಏನಾದರೂ ವೇಟ್ ಮಾಡ್ತಾ ಇರ್ಬೋದು, ಯಾವುದಾದ್ರೂ ಒಂದು ಒಳ್ಳೆಯ ವಿಷಯಕ್ಕಾಗಿ ನೀವು ವೇಟ್ ಮಾಡ್ತಾ ಇರ್ಬೋದು. ಡೋಂಟ್ ಸ್ಯಾಕ್ರಿಫೈಸ್ ಫ್ಯಾಮಿಲಿ ಫಾರ್ ಅ ಕರಿಯರ್. ಸೊ ಎಷ್ಟಾಗತಿ ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ರಿ ಅಂತ ಇದ್ರ ಅರ್ಥ. ಓಕೆ, ನೀವೇನು ಹುಡ್ಕಾಡ್ತಿರ್ತೀರೋ ಆ ವಿಷಯ ನಿಮ್ಮನ್ನು ಹುಡ್ಕಾಡ್ತಿರ್ತೈತಿ. ಇದಕ್ಕಾಗಿ ನಿಮ್ಮ ಟ್ಯಾರೋ ನಿಮಗೆ ಏನು ಗೈಡೆನ್ಸ್ ಕೊಡಾಕತ್ತೈತಿ ಬರುವ 48 ಗಂಟೆಗಳಲ್ಲಿ. ಓಕೆ, ಪ್ರಿಪ್ರೇಷನ್, ಲುಕ್ಕಿಂಗ್ ನೋಡಿರಿ ಅಲ್ಲಿ ಹೆಂಗೆ ಬಂತಿ ಲುಕ್ಕಿಂಗ್. ಇಲ್ಲಿನೂ ಇವು ಮನುಷ್ಯ ವೇಟ್ ಮಾಡಾಕತ್ತಾನ, ಇವು ನೋಡಾಕತ್ತಾನ ಯಾವ ವಿಷಯಗಳ ಸಲುವಾಗಿ ಅಂದ್ರೆ ಎದ್ರ ಸಲ ನೋಡಾಕತ್ತಾನ ಅಂದರೆ ಪ್ರೋಗ್ರೆಸ್ ಮಾಡೋ ಸಲುವಾಗಿ ಮಾಡಾಕತ್ತಾನ. ಜೀವನದಲ್ಲಿ ಪ್ರೋಗ್ರೆಸ್ ಬೇಕಾಗೈತಿ, ಎಕ್ಸ್ಪಾನ್ಷನ್ ಆಗ್ಬೋದು. ಸೊ ನೀವು ಯಾವುದೇ ವಿಷಯಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಆ ವಿಷಯ ತಮ್ಮ ಮುಂದೆ ಧುತ್ತಂತ ಪ್ರತ್ಯಕ್ಷವಾಗಬಹುದು. ओके, एंड ट्रांजिट के हिसाब से ना इस वक्त गुरु भी मिथुन राशि में ही है. 3 नंबर इज़ अ जुपिटेरियन नंबर. जुपिटेरियन नंबर एक्सपेंशन को बताता है, प्रोग्रेस को बताता है, डेवलपमेंट को बताता है. सेम कार्ड आया है ಇದು ಮಿಥುನ ರಾಶಿಯವರಿಗಾಗಿ. ಓಕೆ, ತಾವೇನೇ ಇಷ್ಟಪಡ್ತಿದ್ರು, ತಾವೇನೇ ಹುಡುಕಾಡ್ತಿದ್ರು ಸಹಿತ ಅದರೊಳಗೆ ನೀವು ಪ್ರೋಗ್ರೆಸ್ ಎಕ್ಸ್ಪೆಕ್ಟ್ ಮಾಡಬಹುದು ಬರುವ 48 ಗಂಟೆಗಳಲ್ಲಿ. ಸೊ ಕರ್ಕ ರಾಶಿಯವರಿಗಾಗಿ ಬರುವ 48 ಗಂಟೆಗಳಲ್ಲಿ ತಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ ಸ್ಯಾಟರ್ಡೇ ಸಂಡೇ. ಲವ್ ಅಫೇರ್, ಡೋಂಟ್ ಲೂಸ್ ಯುವರ್ ಮೈಂಡ್. ಓಕೆ, ಬಿವೇರ್ ಲವ್ ಅಫೇರ್ಸ್ ಎಟ್ ವರ್ಕ್ ರೇರ್ಲಿ ಆ್ಯಂಡ್ ವೆಲ್. ಒಂದು ನಿಮಿಷ, ವಿಲ್ ಟೇಕ್ ಅನದರ್ ಒನ್. Investments made will have positive results that will bring prosperity. Invest wisely. ವಾಟೆವರ್ ಇಟ್ ಈಸ್, ಯಾವುದೇ ಫೀಲಿಂಗ್ಸ್ ಇನ್ವೆಸ್ಟ್ ಮಾಡಿರಿ, ದುಡ್ಡು ಇನ್ವೆಸ್ಟ್ ಮಾಡಿರಿ. ಇಲ್ಲಿ ನಾವು ದುಡ್ಡು ಇನ್ವೆಸ್ಟ್ ಮಾಡಿರಿ ಅಂತ ಯಾಕೆ ಹೇಳಿದೆ ಅಂದರೆ ಕರ್ಕ ರಾಶಿ ಅಂದರೆ ನಿಮ್ಮ ಪ್ರಾಪರ್ಟಿ ನೋಡ್ತಾರೆ ಅಲ್ಲಿಂದ. ಕರ್ಕ ರಾಶಿ ಅಂತಂದರೆ ನಿಮ್ಮ ಇಮೋಷನ್ಸು ನಿಮ್ಮ ಫೀಲಿಂಗ್ಸಿಗೂ ಸಂಬಂಧಪಟ್ಟಂಥ ರಾಶಿ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಯಾವುದೇ ವಿಷಯದಲ್ಲಿ ಲವ್ ಅಫೇರ್ ಅಂತಂತಂದ್ರೆ ಯಾವುದೋ ಹೆಣ್ಣು ಗಂಡಿನ ಸಂಬಂಧನೇ ಅಂತಂತೇನಿರಬೇಕಾಗಿಲ್ಲ, ಮನೆಯೊಳಗಿಂದ ಯಾವುದಾದ್ರೂ ಸಂಬಂಧ ಆದರೂ ಪರವಾಗಿಲ್ಲ. ಅಲ್ಲಿ ಯಾವುದೇ ವಿಷಯಕ್ಕೆ ಶಾರ್ಟ್ ಟೆಂಪರ್ಡ್ ಆಗಬೇಡ್ರಿ, ನಿಮ್ಮ ಸಹನೆಯನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಯಾವುದೇ ವಿಷಯದಲ್ಲಿ ಏನೇ ಇನ್ವೆಸ್ಟ್ ಮಾಡಿದ್ರು ಇಮೋಷನ್ಸ್ ತಗನ್ರಿ, ದುಡ್ಡಿನ ವಿಷಯದಾಗನ್ರಿ, ಏನಾದರೂ ಇನ್ವೆಸ್ಟ್ ಮಾಡ್ತಿದ್ರೆ ಇನ್ವೆಸ್ಟ್ ವೈಸ್ಲಿ. ಓಕೆ, ವಿಚಾರ ಮಾಡಿ ಇನ್ವೆಸ್ಟ್ ಮಾಡಿರಿ. ಸೊ ಇದಕ್ಕಾಗಿ ಟ್ಯಾರೋ ಏನು ಹೇಳಾತತಿ, ಎಷ್ಟು ಕರೆಕ್ಟ್ ಬಂದೈತೆ ನೋಡಿರಿ. ಏಸ್ ಆಫ್ ಕಪ್ಸ್ ನೋಡಿರಿ, ಏನಾದರೂ ಹೊಸ ಪ್ರೀತಿ ಬರ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ, ನೀವು ಜಾಸ್ತಿ ಕ್ರಿಯೇಟಿವ್ ಅಂತ ಆಗ್ತಾ ಇರ್ಬೋದು, ಏನಾದರೂ ಹೊಸ ಫೀಲಿಂಗ್ಸ್ ನಿಮ್ಮ ಮನಸ್ಸಿನಲ್ಲಿ ಈಗ ಸ್ಟಾರ್ಟ್ ಆಗ್ತಿರ್ಬೋದು, ಯಾವುದಾದ್ರೂ ಪ್ರಪೋಸಲ್ ಬರ್ಬೋದು ಮ್ಯಾರೇಜಿಗಾಗಿ, ನೀವು ಮದುವೆಗೆ ಕರೆಕ್ಟ್ ಏಜ್ ನಿಮ್ದು ಏನಾದರೂ ಇದ್ದರೆ, ಅಥವಾ ಏನಾದರೂ ಒಂದು ಹೊಸಾದ ನಿಮ್ಮ ಜೀವನದೊಳಗೆ ಎಂಟ್ರಿ ತೊಗೊಳಕತ್ತತಿ. ಓಕೆ, ಅದು ಯಾವುದೇ ಆಗಿರ್ಬೋದು. ಸೊ ಸಿಂಹರಾಶಿಯವರಿಗಾಗಿ ಏನು ಬರ್ತಾ ಇದೆ. ಓಕೆ, ಮೆನಿ ಚಾಯ್ಸಸ್ ಆ್ಯಂಡ್ ವಿನ್ನಿಂಗ್ ಅಪಾರ್ಚುನಿಟೀಸ್ ಅಬೌಂಡ್ ವೆನ್ ಯು ಆರ್ ಇನ್ ಅ ಡೆಲಿಮಾ. ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್. ಲುಕ್ ಎಟ್ ಆಲ್ ಯುವರ್ ಆಪ್ಷನ್ಸ್. ವಿನ್ನಿಂಗ್ ಸೂನರ್ ಆರ್ ಲೇಟರ್ ಲಕ್ ಕಮ್ಸ್ ಟು ಎವ್ರಿ ಒನ್. ಡೋಂಟ್ ಸ್ಪೆಂಡ್ ಎವ್ರಿಥಿಂಗ್ ಎಟ್ ಒನ್ಸ್. ಓಕೆ ನೋಡಿರಿ, ನೀವು ತಾವು ಯಾವುದಾದ್ರೂ ವಿಷಯದಲ್ಲಿ ಗೆಲುವು ಸಾಧಿಸಬೇಕು ಅಂತಂದು ಹೇಳಿ ವಿಚಾರ ಮಾಡಕತ್ತಿರ್ಬೇಕು. ಈಗ ಸದ್ಯ ಹೆಂಗೈತಿ ಅಂತಂದ್ರೆ ಅದೊಂಥರ ಡೆಲಿಮಾ ಇದ್ದಂಗೆ ಇರ್ತೈತಿ. ನಮಗೆ ಒಳ್ಳೆ ಟೈಮ್ ಬೇಕಾಗೈತಿ, ಬಟ್ ಇನ್ನೂ ತನಕ ಅದು ಬಂದಿಲ್ಲ ಅಂತ. ಒಮ್ಮೆನೇ ನೀವು ಮುಂದೆ ಧುತ್ತಂತ ಒಂದಿಷ್ಟು ಆಪ್ಷನ್ಸ್ ಬರಬಹುದು. ಚೂಸ್ ಮಾಡೋದ್ರಾಗ ಗಡ್ಬಡಿ ಆಗ್ಬೋದು. ಅದಕ್ಕೆ ಏನು ಹೇಳಕತ್ತಾರ ಅಂತಂದ್ರೆ ಟ್ರೈ ಟು ಚೂಸ್ ವೈಸ್ಲಿ. ಓಕೆ, ಇಮೋಷನ್ಸೇ ಇರಲಿ, ದುಡ್ಡೇ ಇರಲಿ, ಎಲ್ಲ ಒಮ್ಮೆನೇ ಎಲ್ಲರೇ ಸ್ಪೆಂಡ್ ಮಾಡಬೇಕು ಅಂತಂತಲ್ಲ. ಓಕೆ, ಸ್ಟಾರ್ ಕಾರ್ಡ್ ಬಂದೈತಿ. ಸೊ ನೀವು ಯು ಆರ್ ಬ್ಲೆಸ್ಡ್, ಬ್ಲೆಸ್ಸಿಂಗ್ಸ್ ಆರ್ ದೇರ್. ಸೊ ಹ್ಯಾವ್ ಫೇತ್. ಸೊ ಕನ್ಯಾ ರಾಶಿಗಾಗಿ ಏನು ಬರ್ತಾ ಇದೆ ಬರುವ 48 ಗಂಟೆಗಳಲ್ಲಿ ತಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ,
ಫರ್ಟಿಲಿಟಿ, ಡೋಂಟ್ ಸ್ಯಾಕ್ರಿಫೈಸ್ ಫ್ಯಾಮಿಲಿ ಫಾರ್ ಕರಿಯರ್, ಇಟ್ಸ್ ಟೈಮ್ ಟು ಥಿಂಕ್ ಅಬೌಟ್ ಫ್ಯಾಮಿಲಿ, ಲೈಫ್ ಆ್ಯಂಡ್ ಚಿಲ್ಡ್ರನ್. ಕನ್ಯಾ ರಾಶಿ ಅಂತಂತಂದ್ರೆ 6th ಹೌಸ್ ಅಂತಂದ್ರೆ ನಿಮ್ಮ ಡೈಲಿ ರೂಟೀನ್. ನನಗನ್ಸಿಬಿಟ್ಟಿಗೆ ನೀವು ಡೈಲಿ ರೂಟೀನ್ದೊಳಗೆ ಭಾಳ ನಿಮ್ಮದು ಡೈಲಿ ರೂಟೀನ್ ಮೆಸ್ಸಿ ಆಗಿರ್ಬೋದು, ಅಥವಾ ನೀವು ಪೂರ್ತಿ ಸದ್ಯಕ್ಕೆ ಡೆಡಿಕೇಟೆಡ್ ಇರ್ಬೋದು ಅದ್ರ ಸಲುವಾಗಿ. ಇಲ್ಲೇನು ಹೇಳಕತ್ತಾರ ಅಂತಂದ್ರೆ ಬ್ಯಾಲೆನ್ಸ್ ಮಾಡಿಕೊಡ್ರಿ ಫ್ಯಾಮಿಲಿ ಆ್ಯಂಡ್ ಕರಿಯರ್. ಟ್ರೈ ಟು ಬ್ಯಾಲೆನ್ಸ್ ಬೋತ್. ರಿಸೋರ್ಸಸ್, ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಆ್ಯಂಡ್ ಹ್ಯಾವ್ ಸಮಥಿಂಗ್ ಫಾರ್ ದ ಫ್ಯೂಚರ್. ಯೂಸ್ ವೈಸ್ಲಿ ಆ್ಯಂಡ್ ಆ್ಯಸ್ ನೀಡೆಡ್. ಎಲ್ಲೇ ಸ್ಪೆಂಡ್ ಮಾಡೋದಾಗಲಿ ನೋಡಿ ವಿಚಾರ ಮಾಡಿ ಸ್ಪೆಂಡ್ ಮಾಡೋಕ್ಕೆ ಕಲೀರಿ. ಯಾಕಂತಂದ್ರೆ ನಿಮ್ಮ ಹತ್ರ ಈಗಾಗಲೇ ರಿಸೋರ್ಸಸ್ ಅದಾವೆ. 6ನೇ ಮನೆ ಕನ್ಯಾ ರಾಶಿ ಏನು ತೋರಿಸ್ತತಿ ಅಂದ್ರೆ ರೋಗ ಋಣ ಶತ್ರು ತೋರಿಸ್ತತಿ. ಸೊ ವಿಚಾರ ಮಾಡೋದು ತುಂಬ ಅವಶ್ಯಕವಾಗಿದೆ ಬರುವ 48 ಗಂಟೆಗಳಲ್ಲಿ. ಸೊ ಇದಕ್ಕಾಗಿ ಟ್ಯಾರೋ ಏನು ಗೈಡ್ ಮಾಡಾಕತ್ತೈತೆ ನೋಡಿರಿ. ನಾವು ರುಟೀನ್ದೊಳಗೆ ಕೆಲಸ ಮಾಡ್ತೇವೆ. 6th ಹೌಸ್ ರೋಗ ಋಣ ಶತ್ರು ತೋರಿಸ್ತತಿ. ಅದಕ್ಕೆ ಇಲ್ಲೇನು ಹೇಳಾಕತ್ತೈತಿ, ನೀವೇನೇ ಕೆಲಸ ಮಾಡಿದರೂ ಲಕ್ಷ ಕೊಟ್ಟು ಕೆಲಸ ಮಾಡಿರಿ, ಡೆಡಿಕೇಟೆಡ್ಲಿ ಕೆಲಸ ಮಾಡಿರಿ, ಡಿವೋಟೆಡ್ಲಿ ಕೆಲಸ ಮಾಡಿರಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಟಾಸ್ಕ್ ರಿಪಿಟೇಟಿವ್ ಹಂಗೆ ಇತ್ತು ಅಂತಂತಂದ್ರೆ ಅದನ್ನು ಪೇಷಂಟ್ಲಿ ಮಾಡೋಕೆ ಕಲೀರಿ. ಯಾಕಂತಂದ್ರೆ ಸ್ಕಿಲ್ ಡೆವಲಪ್ ಆಕೈತಿ. ಇವತ್ತಿಲ್ಲ ನಾಳೆ ನಿಮ್ಮ ಫ್ಯೂಚರ್ ಚಲೋ ಆಗ್ತೈತಿ ಇದರಿಂದ. ಬರುವ 48 ಗಂಟೆಗಳಲ್ಲಿ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ 8 ನಂಬರ್ಗೆ ಎನರ್ಜಿ ಹೇ, ಸ್ಯಾಟರ್ನ್ಗೆ ಎನರ್ಜಿ. ನಾವು 6ನೇ ಮನೆಯಿಂದ ಏನು ನೋಡ್ತೇವೆ ಅಂತಂದ್ರೆ ನಮ್ಮ ಡೈಲಿ ರುಟೀನ್ ನೋಡ್ತೇವೆ. ಒಂದೇ ಥರದ ರಿಪಿಟೇಟಿವ್ ಟಾಸ್ಕ್ ಮಾಡೋದನ್ನು ನಾವು ನೋಡ್ತೇವೆ 6ನೇ ಮನೆಯಿಂದ. ಎಷ್ಟು ಕರೆಕ್ಟ್ ಬಂದದ್ದು ನೋಡಿರಿ ಕಾರ್ಡ್. ಅಂದರೆ ಬರುವ 48 ಗಂಟೆಗಳಲ್ಲಿ ಯಾವುದಾದ್ರೇ ವಿಷಯದ ಮೇಲೆ ನೀವು ಕೆಲಸ ಮಾಡಾಕತ್ತಿದ್ರೆ ಅದ್ರ ಮೇಲೆ ನಿಜವಾಗ್ಲೂ ಡೆಡಿಕೇಟೆಡ್ಲಿ ಕೆಲಸ ಮಾಡಿರಿ ಅಂತ. ಸೊ ತುಲಾರಾಶಿಗಾಗಿ ಏನು ಬರ್ತಾ ಇದೆ? ಸೊ ತುಲಾರಾಶಿಗಾಗಿ ಬರುವ 48 ಗಂಟೆಗಳಲ್ಲಿ ತಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಎಸ್, ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ ವೈಸ್ಲಿ. ಲೀಡ್ ವಿತ್ ಯುವರ್ ಮೈಂಡ್. ಓಕೆ. ಯೂಸ್ ಯುವರ್ ಇಂಟೆಲಿಜೆನ್ಸ್, ಅನಲೈಸ್ ಡಾಟಾ, ಲಾಜಿಕ್ ಆ್ಯಂಡ್ ಥಿಂಕ್ ರ್ಯಾಷನಲಿ. ಇಲ್ಲೇನೈತಿ, ಇನ್ವೆಸ್ಟ್ಮೆಂಟ್ಸ್ ಮೇಡ್ ವಿಲ್ ಹ್ಯಾವ್ ಪಾಸಿಟಿವ್ ರಿಸಲ್ಟ್ಸ್ ದಟ್ ವಿಲ್ ಬ್ರಿಂಗ್ ಪ್ರಾಸ್ಪೆರಿಟಿ. ಏನೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ವೈಸ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ. ಓಕೆ. ನಿಮ್ಮ ನೋಡಿರಿ, ಇನ್ವೆಸ್ಟ್ಮೆಂಟ್ ದುಡ್ಡಿಂದ ನೀವು ಮಾಡಾಕತ್ತಿದ್ರಿ ಅಂತಂದ್ರೆ ಅವಾಗ ಮನಸ್ಸಿನ ಬದಲಾಗಿ ವಿಚಾರ ಮಾಡಬಾರ್ದು. ಓಕೆ. ಮನಸ್ಸಿಗೂ ದುಡ್ಡಿಗೂ ಏನೂ ಸಂಬಂಧ ಇಲ್ಲ. ನಿಮ್ಮ ಬ್ರೈನಿಗೂ ದುಡ್ಡಿಗೂ ಸಂಬಂಧ ಇರ್ತೈತಿ. ಸೊ ಇಲ್ಲೇನು ಹೇಳಕತ್ತಾರ ಅಂತ, ನೀವು ನಮ್ಮ ತಲೆಯಲ್ಲೇ ವಿಚಾರ ಮಾಡಿರಿ ಅಂತ ಹೇಳಕತ್ತಾರೆ. ನಿಮ್ಮ ಮನಸ್ಸಲ್ಲೇ ವಿಚಾರ ಮಾಡಿ ದುಡ್ಡು ನೀವು ಇನ್ವೆಸ್ಟ್ ಮಾಡಿರಿ ಅಂತ ಹೇಳಕತ್ತಿಲ್ಲ. ಸೊ ಇನ್ವೆಸ್ಟ್ ವೈಸ್ಲಿ. ಯಾಕಂದ್ರೆ ಅಲ್ಲಿ ನಾವು ಏನು ನೋಡ್ತೇವೆ ಅಂತಂತಂದ್ರೆ, ನೀವು ಮತ್ತು ನಿಮ್ಮ ಜೊತೆಗೆ ಮತ್ತೊಬ್ಬರ ವ್ಯವಹಾರವನ್ನು 7ನೇ ಮನೆಯಿಂದ ನೋಡ್ತೇವೆ ನಾವು, ತುಲಾರಾಶಿಯಿಂದ. ಸೊ ಹೆಂಗಂತಂತಂದ್ರೆ ಅಲ್ಲಿ ನಾವು ಏನು ಮಾಡ್ತೇವೆ ಅಂತಂದ್ರೆ, ಅಲ್ಲಿ ನೀವು ರಿಲೇಷನ್ಸ್ ಅಂದ್ರೆ ಅದು ಪಾರ್ಟ್ನರ್ಶಿಪ್ನು ತೋರಿಸ್ತತಿ, ಬಿಸ್ನೆಸ್ಸನ್ನು ತೋರಿಸ್ತತಿ. ಸೊ ಅಲ್ಲಿ ನೀವು ಮನಸ್ಸಿನಿಂದ ಯಾವ ಕೆಲಸ ತೊಗೋಬಾರ್ದು. ಸೊ ಇಲ್ಲಿ ನೋಡಿರಿ, ಕರೆಕ್ಟ್ ಕಾರ್ಡ್ ಎಷ್ಟು ಬಂದೈತಿ? ಎಂಪರರ್ ಕಾರ್ಡ್. ಎಂಪರರ್ ಅಂತಂತಂದ್ರೆ ಏನು? ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತಾವೆ. ಈ ಮನುಷ್ಯ ಹೆಂಗಿರ್ತಾನೆ? ಪವರ್ದಾಗಿರ್ತಾನೆ. ಈ ಮನುಷ್ಯ ಡಿಸಿಪ್ಲಿನ್ ಫುಲ್ಲಿ ಕೆಲಸ ಮಾಡ್ತಾನೆ. ಈ ಮನುಷ್ಯ ಯಾವಾಗಿದ್ರೂ ಮನಸ್ಸಲ್ಲೇ ಕೆಲಸ ಮಾಡೋಂಗಿಲ್ಲ, ತಲೆಯಲ್ಲೇ ಕೆಲಸ ಮಾಡ್ತಾನೆ ಈ ಮನುಷ್ಯ. ಸೊ ನಿಮಗೂ ಏನು ಹೇಳಾಕತ್ತೈತಿ ಅಂತಂದ್ರೆ, ತಲೆಯಲ್ಲೇ ಕೆಲಸ ಮಾಡಿರಿ ಅಂತಂದು ಹೇಳಿ. ಈಗ ವೃಶ್ಚಿಕ ರಾಶಿಗಾಗಿ ಏನು ಮೆಸೇಜ್ ಬರಾಕತ್ತೈತಿ ಅಂತ ಹೇಳಿ ನೋಡೋಣ. ಓಕೆ. ಬರುವ 48 ಗಂಟೆಗಳಲ್ಲಿ ತಾವು ಏನು ಫೇಸ್ ಮಾಡಬಹುದು? ಓಕೆ. ವಿಸ್ಡಮ್, ಲಾಯಲ್ಟಿ. ವಿಸ್ಡಮ್, ಇನ್ಸೈಟ್ ಇನ್ ಟು ದ ನೇಚರ್ ಆಫ್ ಅ ಫಿಸಿಕಲ್ objects gives you foresight. Use your best judgment. Okay. Loyalty, be loyal to your friends. True friendship and loyalty are among the most important values. ಇಲ್ಲೇನು ಹೇಳಕತ್ತಾರ ಅಂತಂತಂದರೆ, ಯಾವುದೇ ರಿಲೇಷನ್ ಇರಲಿ, ಸೊ ಟ್ರೈ ಟು ಬಿ ಲಾಯಲ್ ಇನ್ ದಟ್. ಆಮೇಲೆ ಎಷ್ಟಾಕತಿ ಅಷ್ಟು ನಿಮ್ಮ ಜ್ಞಾನವನ್ನು ಯೂಸ್ ಮಾಡಿರಿ, ವಿವೇಕಯುಕ್ತ ಜ್ಞಾನವನ್ನು ಯೂಸ್ ಮಾಡಿರಿ ಅಂತ ಹೇಳಕತ್ತಾರೆ ಇಲ್ಲಿ ಸದ್ಯ. ಜಜ್ಮೆಂಟ್ ಸಲುವಾಗಿ ಅದು ಇರೋದು ಭಾಳ ಇಂಪಾರ್ಟೆಂಟ್. ಸೊ ಟ್ಯಾರೋ ನಿಮಗೇನು ಗೈಡ್ ಮಾಡಾಕತ್ತತಿ ಅಂತಂತಂದ್ರೆ, ಓಕೆ, ಬಹುತೇಕ ಹಿಂಗೂ ಇರಬಹುದು. ತಾವು ಯಾವುದಾದ್ರೂ ಒಂದು ತಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಿರ್ಬೋದು. ದಿಸ್ ಇಸ್ 3 ಆಫ್ ಪೆಂಟಕಲ್ಸ್.
ನೀವು ಏನಾದರೂ ಪ್ಲ್ಯಾನ್ ಮಾಡಿರ್ಬೋದು. ಯಾವ ಥರದ ಪ್ಲ್ಯಾನ್ ಅಂತಂದ್ರೆ ಫ್ರೆಂಡ್ಸ್ ಕೂಡ್ಕೊಂಡು ಏನಾದರೂ ಒಂದು ಗ್ರೂಪ್ನೊಳಗೆ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಆ ಥರದ್ದು ವಿಚಾರ ಮಾಡಿರ್ಬೋದು. ಅಂದ್ರೆ ಅದೇನು ತೋರಿಸುತ್ತೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ತೋರಿಸ್ತೈತಿ. ವೃಶ್ಚಿಕ ರಾಶಿ ಟ್ರಾನ್ಸ್ಫಾರ್ಮೇಷನ್ ತೋರಿಸ್ತೈತಿ. ಅದಕ್ಕೆ ಅಂದರೆ ಏನಾದರೂ ಒಂದು ಹೊಸಾದು ಸ್ಟಾರ್ಟ್ ಮಾಡ್ಬೋದು. ಹೊಸಾದು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಜೀವನದೊಳಗೆ ಏನಾದರೂ ಒಂದು ಹೊಸಾದು ತಯಾರಾಗಬೇಕಲ್ಲ. ಸೊ ಅದಕ್ಕೇನು ಹೇಳಕತ್ತಾರ ಅಂತಂದ್ರೆ ನೀವು ಫ್ರೆಂಡ್ಸ್ ಜೊತೆ ಏನಾದರೂ ಬಿಸ್ನೆಸ್ಸನ್ನು ಶುರು ಮಾಡ್ತಾ ಇರ್ಬೋದು. ಸೊ ಟ್ರೈ ಟು ಬಿ ಲಾಯಲ್. ಯಾಕಂದರೆ 8th ಹೌಸ್ ರಹಸ್ಯಗಳನ್ನು ತೋರಿಸ್ತೈತಿ. 8th ಹೌಸ್ ಶೋಸ್ ಸೀಕ್ರೆಟ್ಸ್. ಅದು ಯಾವುದೇ ಥರ ಸೀಕ್ರೆಟ್ಸ್ ಇರ್ಬೋದು. ಸೊ ಅದಕ್ಕೇನು ಹೇಳಕತ್ತಾರಂತಂದ್ರೆ ಇಲ್ಲೇ ಲಾಯಲ್ ಹಂಗೆ ಇರಾಕ್ ನೋಡ್ರಿ ಅಂತಂದು ಹೇಳಿ. ಬರುವ 48 ಗಂಟೆಗಳಲ್ಲಿ ಏನಾದರೂ ಆ ಥರದ ವಿಷಯ ತಮ್ಮ ಜೀವನದಲ್ಲಿ ಆಗಬಹುದು. ಸೊ ಧನು ರಾಶಿಗಾಗಿ ಏನು ಬರಾಗತ್ತೈತಿ? ಓಹೋ, ಸರ್ಪ್ರೈಸ್ ಇಸ್ ದೇರ್, ಬಿ ರೆಡಿ ಫಾರ್ ಚೇಂಜ್. ಎಸ್, ಸ್ಪಿರಿಚುವಲ್ ವರ್ಕ್. ನೋಡಿರಿ, ಧನುರಾಶಿ ಅಂತಂದ್ರೆ ಯಾರು? ಗುರು ಓನ್ ಮಾಡ್ತಾರೆ. ಎಷ್ಟು ಕರೆಕ್ಟ್ ಕಾರ್ಡ್ ಬರ್ತಾವೆ ನೋಡಿರಿ. ನಮ್ಮ ನಾವು ಏನು ವಿಚಾರ ಮಾಡಿರ್ತೀವಲ್ಲ, ವಿಚಾರಕ್ಕೆ ತಕ್ಕಂಗನ ರಿಸಲ್ಟ್ಸ್ ಬರ್ತಾವೆ ಅಂತ ಅನ್ನಕ್ಕೆ ನಾ ಮಾಡಾಕತ್ತದಿದ್ದು ರೀಡಿಂಗನ ಕಾರಣ. ಈಗೇನೋ ಕೆಲಸ ಮಾಡಾಕತ್ತಿದ್ದೆ, ನನಗೆ ಅನ್ನಿಸ್ತು 8 ಗಂಟೆ ಆದಮೇಲೆ ನಾ ಮಾಡಕ್ಕೆ ಕುಂತೀನಿ ಅಂದ್ರೆ ನಂಗೆ ಸ್ವಲ್ಪ ಲೇಟ್ ಆಕತಿ ಅದನ್ನು ಅಪ್ಲೋಡ್ ಮಾಡೋಕೆ. ಈಗನ ಮಾಡಿ ಮುಗಿಸೋಣ ಅಂತಂದು ಹೇಳಿ ನನ್ನ ತಲೆಯಾಗದು ಏನು ವಿಚಾರ ಬಂತು ಅಷ್ಟೊತ್ತಿಗೆ ಅಂದ್ರೆ ಎಲ್ಲ ತಯಾರಾಗಿತ್ತು. ಎಲ್ಲೇ ಯೂನಿವರ್ಸ್ದೊಳಗೆ. ಅಂದ್ರೆ ಇವತ್ತು ಶೈಲಾ ಏನು ಡೆಲಿವರಿ ಮಾಡಬಹುದು ಅಂತಂದು ಹೇಳಿ ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಅದಕ್ಕೆ ತಕ್ಕಂಗೆ ಕಾರ್ಡ್ಸ್ ರೆಡಿಯಾಗಿದ್ದು. ಅದಕ್ಕೆ ಹೆಂಗಿರ್ತೈತೆ ಅಂತಂದ್ರೆ ನಿಮ್ಮ ವಿಚಾರ ಹೆಂಗಿರ್ತಾವಲ್ಲ, ನಿಮ್ಮ ವಿಚಾರಗಳನ್ನು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಾವೆ ಅನ್ನೋಕೆ ಇದೊಂದು ನಿದರ್ಶನ. ಧನುರಾಶಿಯೊಳಗೆ ಏನಂತೆ, ಬಿ ರೆಡಿ ಫಾರ್ ಚೇಂಜ್. ಏನಾದರೂ ಒಂದು ನಿಮ್ಮಲ್ಲಿ ಚೇಂಜ್ ಬರ್ಬೋದು. ನಿಮ್ಮ ಲೈಫ್ ಏನಾದರೂ ಒಂದು ಯೂ ಟರ್ನ್ ತೊಗೋಬಹುದು. ಓಕೆ, ಓಪನ್ ಯುವರ್ ಹಾರ್ಟ್ ಟು ಅ ಸ್ಪಿರಿಚುವಲ್ ಕರಿಯರ್ ಆ್ಯಂಡ್ ಹೀಲ್ ದ ಹ್ಯೂಮನ್ ಹಾರ್ಟ್. ನಿಮ್ಮ ಹಾರ್ಟ್ ಚಕ್ರ ಮೇಲೆ ಕೆಲಸ ಮಾಡಿದ್ರಿ ಅಂತಂದು ಹೇಳಕತ್ತಾರೆ. ಹಾರ್ಟ್ ಚಕ್ರದೊಳಗೆ ಏನಾದರೂ ಬ್ಲಾಕೇಜಸ್ ಇದ್ದರೂ ಅದ್ರ ಮೇಲೆ ಕೆಲಸ ಮಾಡಿರಿ ಅಂತ. ಯು ಆರ್ ಅ ಲೈಟ್ ವರ್ಕರ್. ಯಾಕಂದರೆ ಗುರು ಓನ್ಸ್ ಧನುರಾಶಿ ಅಲ್ಲ. ಸೊ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿರಿ ಅಂತ. ನೀವಿಲ್ಲಿ ಎದಕ್ಕೆ ಬಂದಿರಿ? ನೀವಾಗಲಿ ನಾನಾಗಲಿ ಮತ್ತೊಬ್ಬರಿಗೆ ಬೆಳಕು ತೋರ್ಸೋಕೆ ಅಥವಾ ಬೆಳಕನ್ನು ನೋಡಲಿಕ್ಕೆ. ಆ್ಯಕ್ಚುಲಿ ನಾವೇ ಬೆಳಕು. ಆದರೆ ಈ ಕತ್ಲಿರ್ತಲ್ಲ, ಈಗ ಈ ಕತ್ತಲದೊಳಗೆ ನಮ್ಮನ್ನು ನಾವು ಹುಡ್ಕೊಳ್ಳೋ ಪ್ರೊಸೀಜರ್ ಈಗ ಸದ್ಯ ಇಲ್ಲಿ ಬಂದು. ಜೋ ಪ್ರಾಪ್ತ ಹೇ ಉಸಿಕೋ ಪ್ರಾಪ್ತ ಕರ್ನೆ ಕಾ. ಮೊದ್ಲ ಗೊತ್ತೈತೆ ನನಗೆ ನಾ ಯಾರು ಅಂತಂದು ಹೇಳಿ. ಬಟ್ ಈ ಮಾಯಾ ಲೋಕದೊಳಗೆ ಅದೆಲ್ಲ ಮುಳುಗೋಗ್ಬಿಟ್ಟೈತೆ. ನನಗೆ ನೆನಪಿಲ್ಲ ಈಗ ಸದ್ಯ. ಅದನ್ನು ಮತ್ತೆ ನೆನಪಿಗೆ ತೊಗೊಂಬರೋದು. ಸೊ ಅದಕ್ಕೆ ಏನು ಹೇಳ್ತಾರೆ, ಯು ಆರ್ ಅ ಲೈಟ್ ವರ್ಕರ್. ವಾವ್, ಎಷ್ಟು ಕರೆಕ್ಟ್ ಕಾರ್ಡ್ ಬರ್ತಾವಂತಂದ್ರೆ 4 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ಏನಾದರೂ ಎಕ್ಸಾಸ್ಟ್ ಆಗಿದ್ರೆ, ಯಾವುದಾದ್ರೂ ನಿಮಗೆ ಎಕ್ಸಾಸ್ಟ್ ಆಗಿದ್ರಿ ಅಂತ ತಿಳ್ಕೊರಿ ಯಾವುದರ ವಿಷಯದೊಳಗೆ. ಸೊ ಯು ಆರ್ ಇನ್ ನೀಡ್ ಆಫ್ ಅ ರೆಸ್ಟ್. ಟೇಕ್ ರೆಸ್ಟ್ ತೊಗೊಳ್ಳೋದು ಅಂತಂದರೆ ಇದರ ಅರ್ಥ ಖಾಲಿ ಕುಂಡ್ರದು ಅಂತಂತಲ್ಲ. ಬ್ರೇನನ್ನ ಹೊಸ ವಿಷಯಕ್ಕಾಗಿ ತಯಾರು ಮಾಡೋದು. ಓಕೆ, ಸೊ ಆ ಥರ ಏನಾದರೂ ಇದ್ದರೆ ನಿಮಗೆ ಒಂದು ರೀತಿಯಿಂದ ಈ 4 ಆಫ್ ಸೋರ್ಟ್ಸ್ ನಿಮಗೆ ಮೆಡಿಟೇಷನ್ ಮಾಡೋಕ್ಕೂ ಹೇಳ್ತೈತಿ. ಅದು ಮೀನ್ಸ್ ರೀಟ್ರೀಟ್ ಯುವರ್ ಸೆಲ್ಫ್ ಅಂತ. ಓಕೆ, ಬರುವ 48 ಗಂಟೆಗಳಲ್ಲಿ ತಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಧನು ರಾಶಿ, ಇನ್ನು ಮಕರ ರಾಶಿ. ನೋಡಿ, ಮಕರ ರಾಶಿಗಾಗಿ ತಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಸ್ಟಾರ್ ಪವರ್, ಸ್ಟೆಪ್ ಇನ್ ಟು ದ ಸ್ಪಾಟ್ಲೈಟ್, ಬಿಕಮ್ ಆ್ಯನ್ ಇನ್ಫ್ಲೂಯೆನ್ಸರ್ ಆಫ್ ದ ಕಂಪನಿ ಆ್ಯಂಡ್ ಅರ್ನ್ ಫೇಮ್ ಆ್ಯಂಡ್ ಪಾಪ್ಯುಲಾರಿಟಿ. ಹೌದು, ಅರ್ನ್ ಫೇಮ್ ಆ್ಯಂಡ್ ಪಾಪ್ಯುಲಾರಿಟಿ ಮಕರ ರಾಶಿ. ಯಾಕಂತಂದ್ರೆ ಮಕರ ರಾಶಿ ನಿಮ್ಮ ಪ್ರೊಫೆಷನ್ನದ ರಾಶಿಪ. ಸ್ಟೆಪ್ ಇನ್ ಟು ದ ಸ್ಪಾಟ್ಲೈಟ್, ಬಹುತೇಕ ನೀವು ಆಲ್ ಆಫ್ ಅ ಸಡನ್ ಯಾವುದಾದ್ರೂ ವಿಷಯದೊಳಗೆ ನಿಮ್ಮನ್ನು ರಿಕಗ್ನೈಸ್ ಮಾಡ್ಬೋದು ಜನ. ಒಂಥರ ನೇಮ್ ಫೇಮ್ ಸಿಗ್ಬೋದು 2 ದಿವಸದೊಳಗೆ. ಓಕೆ, ಎಕ್ಸಾಸ್ಟೆಡ್, ಫೀಲ್ ಫೈನಾನ್ಷಿಯಲಿ ಡ್ರೈನ್ಡ್, ಲ್ಯಾಕಿಂಗ್ ವಾಟ್ ಈಸ್ ದಿಸ್ ವೈಬಲ್ ಆಪ್ಷನ್ಸ್, ರೀಚಾರ್ಜ್ ಆ್ಯಂಡ್ ರೀಗ್ರೂಪ್. ಓಕೆ, ರೀಚಾರ್ಜ್ ಆ್ಯಂಡ್ ರೀಗ್ರೂಪ್. ಸೊ ನಿಮಗೇನು ಹೇಳಾಕತ್ತೈತಿ ಅಂತಂದರೆ, ಕೆಲಸ ಮಾಡಿ 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 ಬಹುತೇಕ ನೀವು ಎಕ್ಸಾಸ್ಟ್ ಆಗಿರ್ಬೋದು. ಸೊ ಟ್ರೈ ಟು ಟೇಕ್ ರೆಸ್ಟ್. ನಿಮ್ಮನ್ನು ನೀವು ರೀಚಾರ್ಜ್ ಮಾಡಿಕೊಡ್ರಿ. ಕೆಲವು ಸರ್ತಿ ಎನರ್ಜಿ ಏನಾಗಿರ್ತೈತೆ ಅಂದರೆ, ಎನರ್ಜಿ ಹಂಚಿ ಹೋಗಿಬಿಟ್ಟಿರ್ತೈತಿ.
ಅದನ್ನು ಹೆಂಗಾದ್ರೂ ಒಟ್ಟುಗೂಡಿಸ್ರಿ ಅಂತ ಹೇಳಕತ್ತಾರ. ಅದನ್ನು ಎಷ್ಟು ಕರೆಕ್ಟ್ ಬಂದತ್ತೆ ನೋಡ್ರಿ. ಇದೇನು ತೋರಿಸತ್ತೆ ಅಂದರೆ ಕೆಲಸ ಮಾಡಿ 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 ಇಷ್ಟು ದಣಿಬೋದಲ್ಲ ನೀವು ಈ ಬರುವ 2 ದಿವಸದೊಳಗೆ. ಬಹುತೇಕ ಕೆಲಸದ ಲೋಡ್ ಜಾಸ್ತಿ ಆಗ್ಬೋದು ನಿಮಗೆ. ನೀವೇನಾದರೂ ಎಕ್ಸ್ಕ್ಯೂಸಸ್ ಹುಡ್ಕಕ್ಕೆ ಟ್ರೈ ಮಾಡ್ಬೋದು. ಆದರೆ ಹೆಂಗಂತತ್ತೆ ಈ ಕಾರ್ಡ್ ಏನು ಹೇಳಕತ್ತೈತಿ ಅಂದರೆ ಎಷ್ಟು ಕೆಲಸ ಮಾಡಿ ಮುಗಿಸ್ರಿ. ಯಾವುದೇ ಥರದ ಎಕ್ಸ್ಕ್ಯೂಸಸ್ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲೇನೈತಿ ಸ್ಟೆಪ್ ಇಂಟು ದ ಸ್ಪಾಟ್ಲೈಟ್. ನೀವು ಏನು ತ್ರಾಸ ತೊಗೊಂಡು ಅದನ್ನು ಏನು ಕೆಲಸ ಅದನ್ನು ಕಂಪ್ಲೀಟ್ ಮಾಡ್ತಿರಲ್ಲ, ನಿಮಗೆ ನೇಮ್ ಆ್ಯಂಡ್ ಫೇಮ್ ಸಿಗ್ತೈತಿ. ನಿಮ್ಮನ್ನು ಜನ ರಿಕಗ್ನೈಸ್ ಮಾಡ್ತಾರೆ, ನಿಮ್ಮನ್ನು ಜನ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮ ವರ್ಕಿಂಗ್ ಪ್ಲೇಸ್ದೊಳಗೆ. ಓಕೆ, ಈಗ ಕುಂಭರಾಶಿಗಾಗಿ ಬರುವ 48 ಗಂಟೆಗಳಲ್ಲಿ ಅಂದರೆ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಟಿಲ್ ನೈಟ್ 12 o'clock ನೀವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದು ಹೇಳಿ, ಯಾವ ಥರದ ಫೇಸಸ್ ನೀವು ಫೇಸ್ ಮಾಡಬಹುದು. ಎಷ್ಟು ಕರೆಕ್ಟ್ ಐತೆ ನೋಡಿರಿ. ಕುಂಭರಾಶಿ ಅಂದರೆ ಇಟ್ಸ್ ಅ ವೆರಿ ಬಿಗ್ ನೆಟ್ವರ್ಕ್, ರಿಸೋರ್ಸಸ್. ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಆ್ಯಂಡ್ ಸೇವ್ ಸಮಥಿಂಗ್ ಫಾರ್ ದ ಫ್ಯೂಚರ್. ಯೂಸ್ ವೈಸ್ಲಿ ಆ್ಯಂಡ್ ಆ್ಯಸ್ ನೀಡೆಡ್. ಓಕೆ, ಫ್ರೆಂಡ್ಸು ಅವರು ಇವರು ಅಂತಂದು ಹೇಳಿ ಅವ್ರ ಹಿಂದಿಂದ ಎಲ್ಲ ಅಡ್ಡಾಡಿ ಇದ್ದದನ್ನು ದುಡ್ಡೆಲ್ಲ ಖರ್ಚು ಮಾಡ್ಕೋಬೇಡ್ರಿ. ರಿಸೋರ್ಸಸ್ ಏನು ಕೊಟ್ಟಾನಲ್ಲ ಪರಮಾತ್ಮ ನಿಮಗೆ, ಎಷ್ಟಾಗತ್ತೆ ಅದನ್ನು ಅಷ್ಟು ಮೇಂಟೈನ್ ಮಾಡಿ ಇಡಕ್ಕೆ ಕಲೀರಿ. ಸಿ ಎಕ್ಸ್ಪ್ರೆಷನ್. ಓಪನ್ ಅಪ್ ಯುವರ್ ಹಾರ್ಟ್ ಆ್ಯಂಡ್ ಕನೆಕ್ಟ್ ವಿತ್ ಅದರ್ಸ್. ಎಕ್ಸ್ಪ್ರೆಸ್ ಯುವರ್ ಕ್ರಿಯೇಟಿವ್ ಸೆಲ್ಫ್. ನಂಗೆ ಅನ್ಸಿದ ಮಟ್ಟಿಗೆ ನೀವು ಕಡಿಮೆ ಎಕ್ಸ್ಪ್ರೆಸಿವ್ ಇರಬೇಕು. ಹೌದು, ಯಾಕಂದರೆ ಕುಂಭರಾಶಿ ಯಾರು ಓನ್ ಮಾಡ್ತಾರೆ? ಸ್ಯಾಟರ್ನ್ ಓನ್ ಮಾಡ್ತಾನೆ. ಸ್ಯಾಟರ್ನ್ ಏನು ಎಕ್ಸ್ಪ್ರೆಸಿವ್ ಇರ್ತಾನೆ? ಸ್ಯಾಟರ್ನ್ ಯಾವಾಗೂ ಎಕ್ಸ್ಪ್ರೆಸಿವ್ ಅಲ್ಲ. ಅವು ಎಲ್ಲ ಹಿಡನ್ ಥಿಂಗ್ಸ್ ಇರ್ತಾವೆ ಅವನಲ್ಲಿ, ಓನ್ಲಿ ಸೀಕ್ರೆಟ್ಸ್. ಅದಕ್ಕೆ ಇಲ್ಲೇನು ಹೇಳತ್ತಾರಂತ, ಟ್ರೈ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಅಂದ್ರೆ थोड़ा सा मन को ना थोड़ा सा अच्छा लगेगा, शांति मिलेगा आप अगर जब खुद को एक्सप्रेस करोगे तो. ಶನಿ ಅಂತಂತಂದ್ರೆ ಶಾಂತ. ಶನಿ ಅಂತಂತಂದ್ರೆ ಯಾರ ಜೋಡಿ ಕನೆಕ್ಟ್ ಮಾಡೋಂಗಿಲ್ಲ, ದೂರ ಇರ್ತಾನವ. ಯಾಕಂತಂದ್ರೆ ಗ್ರೂಪ್ಸೇ ಬಹಾರ್ ಹಸನಾಪತ್ತಾನ. ಅವ್ನು ನಗಬೇಕಂದ್ರೆ ಗೊತ್ತಿಲ್ಲ, ಇನ್ನೇನೂ ಇಲ್ಲ, ಯಾವಾಗಿದ್ರೂ ಸೀರಿಯಸ್ ನೇಚರ್. ಸೊ ಆ ಥರ ಇರಬೇಡ್ರಿ ಅಂತ ಹೇಳಕತ್ತಾರ ಅವ್ರು. ಎಷ್ಟಕ್ಕತ್ತ ಅಷ್ಟು ಮತ್ತೊಬ್ಬರ ಜೊತೆ ಕನೆಕ್ಟ್ ಆಗಕ್ಕೆ ಕಲೀರಿ. ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಬೆಳೆಸ್ರಿ ಮಂದಿ ಜೊತೆ ಅಂತಂದು ಹೇಳಿ. ಎದಕ್ಕೆ ಮಂದಿ ಜೊತೆ ಅಂತಂದ್ರೆ ದಿಸ್ ಈಸ್ ಅ ಬಿಗ್ ನೆಟ್ವರ್ಕ್. ನೀವು ನಿಮ್ಮ ಫ್ರೆಂಡ್ಸು ನಿಮ್ಮನ್ನು ತೋರಿಸ್ತತಿ, ನಿಮ್ಮ ಫ್ರೆಂಡ್ಸ್ ತೋರಿಸ್ತತಿ, ನಿಮ್ಮ ಎಲ್ಡರ್ ಸಿಬ್ಲಿಕ್ಸನ್ನು ತೋರಿಸ್ತತಿ. ನೋಡಿರಿ ಇಲ್ಲೇನು ತೋರ್ಸಾಕತ್ತತಿ ಅಂತಂದ್ರೆ ಎಷ್ಟು ಕರೆಕ್ಟ್ ಐತೆ ನೋಡ್ರಿ. ಇದು 7 of Pentacles. ಇಲ್ಲಿ ಹೆಂಗೈತಿ ಅಂತ, ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ನೀವು ಪೇಷಂಟ್ಲಿ ವೇಟ್ ಮಾಡಬೇಕು. ನೀವು ಗಡಿಬಿಡಿ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಪೇಷಂಟ್ಲಿ ವೇಟ್ ಮಾಡಿದ್ರಿ ಅಂತಂತಂದ್ರೆ ವಾಟ್ ಯು ವಿಲ್ ಗೆಟ್ ಸೋ ಮಚ್. ಆದರೆ ನೀವು ಈಗೇನು ವಿಚಾರ ಮಾಡ್ತಿರ್ತೀರಿ ಅಂದರೆ 2 ದಿವಸಕ್ಕೆ ನಾವು ಸ್ವಲ್ಪ ಸಿಕ್ಕೈತಿ, ಬಟ್ ನೀವೇನು ಇನ್ವೆಸ್ಟ್ ಮಾಡ್ತಿರಲ್ಲ ಅದ್ರ 10 ಪಟ್ಟು ಗಳಿಸ್ತೀರಿ ನೀವು. ಸೊ ಅದಕ್ಕೆ ಪೇಷಂಟ್ಲಿ ಇರಾಕೆ ನೋಡ್ರಿ. ಕುಂಭರಾಶಿ, ನಾವು ಮೀನರಾಶಿ. ಓಕೆ, ಮೀನರಾಶಿಯವರಿಗಾಗಿ ಬರುವ 48 ಗಂಟೆಗಳಲ್ಲಿ ಇವರು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಯಾವ ಫೇಸಸನ್ನು ಪಾಸ್ ಮಾಡಬಹುದು ಅಂತಂದರೆ ಟ್ರಾನ್ಸ್ಫಾರ್ಮೇಷನ್. ಎಸ್, ಡೋಂಟ್ ಬಿ ಅಫ್ರೇಡ್ ಆಫ್ ದ ಅನ್ನೋನ್. ಚೇಂಜ್ ಈಸ್ ದ ನ್ಯಾಚುರಲ್ ಆರ್ಡರ್ ಆಫ್ ಥಿಂಗ್ಸ್. ನೋಡಿರಿ, ಚೇಂಜ್ ಬರ್ತಾ ಇದೆ ಜೀವನದಲ್ಲಿ. ಯಾವಾಗಿದ್ರೂ ಯಾವುದಾದ್ರೂ ಅನ್ನೋನ್ ಝೋನ್ ನಾವು ಎಂಟರ್ ಮಾಡಬೇಕು ಅಂತಂತ ಇಟ್ಕೊಡ್ರಿ, ನಮಗೆ ಹೆದರಿಕೆ ಬರ್ತೈತಿ. ಹೆಂಗೆ ನೋಡ್ರಿ, ಇಲ್ಲಿ ಹೆಂಗೆ ಡಬಲ್ ಫೇಸಿಂಗ್ ಹೆಂಗೆ ತೋರ್ಸಾರ. ಮೀನರಾಶಿ ಅಂತನೇನು ಇಟ್ಸ್ ಅ ವಾಟ್ರಿ ಎಲಿಮೆಂಟ್. ಓಕೆ, ಸೊ ಒಂದು ರೀತಿಯಿಂದ ಅದು ನಿಮ್ಮ ಜೀವನದಲ್ಲೇ ಟ್ರಾನ್ಸ್ಫಾರ್ಮೇಷನ್ ತೊಗೊಂಬರ್ತೈತಿ. ಎಕ್ಸಾಸ್ಟೆಡ್, ಫೀಲ್ ಫೈನಾನ್ಷಿಯಲಿ ಡ್ರೈನ್ಡ್, ಲ್ಯಾಕಿಂಗ್ ವೈಬಲ್ ಆಪ್ಷನ್ಸ್, ರೀಚಾರ್ಜ್ ಆ್ಯಂಡ್ ರೀಗ್ರೂಪ್. ಫೈನಾನ್ಷಿಯಲಿ ಡ್ರೈನ್ಔಟ್ ಆಗುವಂಥ ಚಾನ್ಸಸ್ 48 ಅವರ್ಸ್ದೊಳಗೆ ಬರ್ಬೋದು. ಯಾಕಂತಂತಂದ್ರೆ 12th house, ಮೀನ್ ರಾಶಿ ಇಸ್ ಅ 12th house ಆ್ಯಂಡ್ ಇಟ್ಸ್ ಅ ಹೌಸ್ ಆಫ್ ಲಾಸಸ್. ಲಾಸ್ ಅಂತಂತಂದ್ರೆ ಕಳ್ಕೋಬೇಕು ಅಂತಂತಲ್ಲ, ಯಾವುದಾದ್ರೂ ಒಂದು ಲಾಂಗ್ ಟರ್ಮ್ದೊಳಗೆ ನೀವು ಇನ್ವೆಸ್ಟ್ ಮಾಡ್ಬೋದು. ನಿಮಗೆ ಅವಾಗ ಅನ್ನಿಸ್ಬೋದು ಫೈನಾನ್ಷಿಯಲಿ ನಾ ಡ್ರೈನ್ಔಟ್ ಆಗಾಕತ್ತೇನೇನೋ ಅಂತಂದು ಹೇಳಿ. ಅದ್ರ ಎಷ್ಟಾಕತಿ ಅಷ್ಟು ಸ್ವಂತಕ್ಕೆ ಸಂಭಾಳಿಸ್ಕೊಳಕ್ಕೆ ನೋಡ್ರಿ ಅಂತ. ಓಕೆ, ಆಮೇಲೆ ಡೋಂಟ್ ಬಿ ಅಫ್ರೇಡ್ ಆಫ್ ಅನ್ನೋನ್. ಏನು ಹೊಸದು ಬರಾಕತ್ತೈತಿ ಅದನ್ನು ಪಾಸಿಟಿವ್ ಮೈಂಡ್ಸೆಟ್ದಿಂದ ಆದಷ್ಟು ವೆಲ್ಕಮ್ ಮಾಡಕ್ಕೆ ನೋಡ್ರಿ ಅದನ್ನು. ಯಾಕಂದ್ರೆ ನಾವು ಮೆಂಟಲಿ ಹೊಸ ಝೋನಿಗೆ ಹೋಗಕ್ಕೆ ಮೆಂಟಲಿ ಮೊದಲಿಂದನೇ ನಾವು ರೆಡಿ ಇರಲಿಲ್ಲ ಅಂದ್ರೆ ನಾವು ನ್ಯಾಚುರಲಿ ಹೆದರ್ತೀವಿ. ಸೊ ಟ್ರಾನ್ಸ್ಫಾರ್ಮೇಷನ್ ಬರಾಕತ್ತೈತಿ ಅಲ್ಲಿ. ಎಸ್, ಮ್ಯಾಜಿಷಿಯನ್. ಈಗ ಹೆಂಗೈತಿ ಅಂತಂದ್ರೆ ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ ಅದಾವೆ, ನೀವು ಏನನ್ನಾದರೂ ಕ್ರಿಯೇಟ್ ಮಾಡ್ಕೋಬೋದು.
ಟ್ರಾನ್ಸ್ಫಾರ್ಮೇಷನ್ ಹೇಳ್ತಾರೆ ನೀವು ಏನಾದರೂ ಕ್ರಿಯೇಟ್ ಮಾಡ್ಕೋಬೋದು. ಆದರೆ ಹೆಂಗಂತಂದ್ರೆ ಸರಿ ಹಿಂಗೆ ಕ್ರಿಯೇಟ್ ಮಾಡ್ಕೊಳಕ್ಕೆ ನೋಡಿರಿ, ಪಾಸಿಟಿವ್ ವಿಷಯಗಳನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ನೋಡಿರಿ. ಎಕ್ಸಾಸ್ಟ್ ಆಗಿಬಿಡ್ರಿ ಯಾವ್ದಾರು ನೆಗೆಟಿವ್ ವಿಷಯಗಳು ನಿಮ್ಮ ಜೀವನದೊಳಗೆ ತಂದುಕೊಂಡು. 48 ತಾಸದೊಳಗೆ ಏನಾದರೂ ಅಂತ ಅದನ್ನು ವಿಚಾರನೂ ಮಾಡೋಕ್ಕೆ ಹೋಗ್ಬೇಡ್ರಿ. 48 ಮೀನರಾಶಿ ಏನು ತೋರಿಸ್ತತಿ ಅಂತಂದ್ರೆ ಐಸೋಲೇಷನ್ ತೋರಿಸ್ತತಿ, ಡಿಪ್ರೆಷನ್ ತೋರಿಸ್ತತಿ, ಹಾಸ್ಪಿಟ್ಲೈಸೇಷನ್ ತೋರಿಸ್ತತಿ, ಏನಾದರೂ ಸಣ್ಣ ಪುಟ್ಟ ಜಡ್ಡು ಜಾಪತ್ರೆ ತೋರಿಸ್ತತಿ, ದೂರ ಹೋಗೋದು ತೋರಿಸ್ತತಿ. ಸ್ವಂತಕ್ಕೆ ಐಸೋಲೇಟ್ ಹೋಗಾಕೋದು ಹೋಗ್ಬೇಡ್ರಿ. ಎಷ್ಟಾಕತಿ ಅಷ್ಟು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ. ಓಕೆ, ಮೆಂಟಲಿ ಎಕ್ಸಾಸ್ಟ್ ಆಗಾಕತ್ತಿದ್ರಿ ಅಂತಂದ್ರೆ ಸ್ವಂತಕ್ಕೆ ರೀಚಾರ್ಜ್ ಮಾಡಿರಿ, ಜನರ ಜೊತೆ ಮಾತಾಡ್ರಿ, ಬೆರೀರಿ. ಯಾಕಂದ್ರೆ 12ನೇ ಮೀನರಾಶಿಯವ್ರು ಇದ್ರು ಅಂತಂದ್ರೆ ಮೀನರಾಶಿಯೊಳಗೆ ಮೂನ್ ಇತ್ತು ಅಂತಂತಂದ್ರೆ ಎಲ್ಲರನ್ನೂ ಕಟ್ ಆಫ್ ಮಾಡ್ಕೊಂಡು ಎಲ್ಲರೂ ದೂರಂಗೆ ಹೋಗಿ ಒಬ್ಬರೇ ಇರಕ್ಕೆ ನೋಡ್ತಿರ್ತಾರೆ ಅವ್ರು. ಸೊ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತಾರೆ. ಸೊ 48 ತಾಸದೊಳಗೆ ನೀವೇನಾದರೂ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬಿ ರೆಡಿ ಫಾರ್ ದಟ್. ಓಕೆ, ಥ್ಯಾಂಕ್ ಯು.